ಮಾತಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ತಮಗೆ ಅಭಿನಂದನೆಗಳನ್ನು ಹೇಳ್ತಾ, ಕಿತ್ತೂರು ಕರ್ನಾಟಕ ಅಂದ ತಕ್ಷಣ ನಮಗೆ ಎರಡು ಭಾಗ ನೆನಪಿಗೆ ಬರುತ್ತೆ ಅಧ್ಯಕ್ಷ. ಒಂದು ಬಸವಣ್ಣನ ಕರ್ಮಭೂಮಿ ಹೈದರಾಬಾದ್ ಕರ್ನಾಟಕ, ಈಗ ಅದು ಕಲ್ಯಾಣ ಕರ್ನಾಟಕವಾಗಿ ನಾವು ಹೆಸರನ್ನು ಕೊಟ್ಟಿದ್ದೀವಿ ಅಧ್ಯಕ್ಷ. ಅದೇ ರೀತಿ ಈ ಕಡೆ ನಮ್ಮ ಭಾಗನ ನೋಡಿದ್ರೆ ಇದು ಮುಂಬೈ ಕರ್ನಾಟಕ. ಇದು ಬ್ರಿಟಿಷರ ವಿರುದ್ಧ ಪ್ರಥಮವಾಗಿ ರಣಕಹಳೆಯನ್ನ ಊದಿದಂತ ನಮ್ಮ ಕಿತ್ತೂರಿನ ರಾಣಿ ಚೆನ್ನಮ್ಮನ ಒಂದು ಪುಣ್ಯಭೂಮಿ, ರಾಯಣ್ಣನ ಒಂದು ಪುಣ್ಯಭೂಮಿ ಇದು ಮುಂಬೈ ಕರ್ನಾಟಕ, ಈಗ ಕಿತ್ತೂರು ಕರ್ನಾಟಕ ಆಗಿದೆ ಅಧ್ಯಕ್ಷ. ಈಗ ಅಭಿವೃದ್ಧಿ ಅಂತಂದಾಗ ಇಡೀ ಕರ್ನಾಟಕದ ಅಭಿವೃದ್ಧಿಯನ್ನ ನೋಡಿದಾಗ ನಾವು ಹೇಳ್ತೀವಿ ಅಧ್ಯಕ್ಷರೇ, ಒಂದ್ ಕಣ್ಣಿಗೆ ಬೆಣ್ಣೆ ಒಂದ್ ಕಣ್ಣಿಗೆ ಸುಣ್ಣ ಅನ್ನೋ ರೀತಿಯಲ್ಲಿ, ಆ ರೀತಿಯಲ್ಲಿ ಮಲ್ತಾಯಿ ಧೋರಣೆಯನ್ನ ತೋರಿ ನಮ್ಮ ಈ ಭಾಗಕ್ಕೆ ನಾವು ಇನ್ನೂ ಕೂಡ ಬಹಳಷ್ಟು ಅನ್ಯಾಯ ಆಗ್ತಾ ಇದೆ ಅಧ್ಯಕ್ಷ. ಒಂದು ಅಭಿವೃದ್ಧಿ ಅಂತಂದಾಗ ಸರ್ವಾಂಗೀಣ ಅಭಿವೃದ್ಧಿ ಅಂತಕ್ಕಂಥದ್ದನ್ನ ನಾವು ನೋಡ್ತೀವಿ. ಅದು ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಭಾಗಕ್ಕೂ ಕೂಡ ಒಂದೇ ರೀತಿಯ ಅಭಿವೃದ್ಧಿ ಆಗ್ತಾ ಇದ್ರೆ ಅದು ಸರ್ವಾಂಗೀಣ ಅಭಿವೃದ್ಧಿ ಅಂತ ಹೇಳಿ ನಾವು ಹೇಳ್ತಾ ಇದೀವಿ ಅಧ್ಯಕ್ಷ. ಇದು ನಮ್ಮ ಭಾಗ ಗಡಿ ಭಾಗ. ಒಂದ್ ಕಡೆ ನಮ್ಮ ಕಿತ್ತೂರು ಕರ್ನಾಟಕ ನೋಡಿದ್ರೆ ಮಹಾರಾಷ್ಟ್ರ ಗಡಿ ಆಗ್ತದೆ, ಗೋವಾ ಗಡಿ ಆಗ್ತದೆ, ಆ ಕಡೆ ಆಂಧ್ರ ಗಡಿ ಆಗಿರತಕ್ಕಂಥ ಈ ಗಡಿ ಭಾಗದಲ್ಲಿ ಇರ್ತಕ್ಕಂಥ ನಮ್ಮ ಎಲ್ಲ ಜಿಲ್ಲೆಗಳು ಕೂಡ ಅಭಿವೃದ್ಧಿ ಆಗುವಂಥದ್ದು ಬಹಳ ಇಂಪಾರ್ಟೆಂಟ್ ಅಧ್ಯಕ್ಷರೇ. ಇದರಲ್ಲಿ ನಾವು ಏನ್ ಕೇಳ್ತಾ ಇದ್ದೀವಿ, ಮೂಲಭೂತ ಸೌಕರ್ಯಗಳನ್ನ ಕೇಳ್ತಾ ಇದ್ದೀವಿ. ಹೇಗೆ ಮೈಸೂರು ಬೆಂಗಳೂರು ಕಡೆಗೆ ಮೂಲಭೂತ ಸೌಕರ್ಯಗಳು, ರಸ್ತೆಗಳು ಇರ್ಬೋದು, ಇನ್ನೊಂದಿರ್ಬೋದು, ಈ ಎಲ್ಲ ವ್ಯವಸ್ಥೆಗಳು ಯಾವ ರೀತಿ ಆಗ್ತಾವೋ ಅದು ನಮ್ಮ ಭಾಗಕ್ಕೆ ಎಲ್ಲೋ ಕೊರತೆಯನ್ನ ನಾವು ನೋಡ್ತಾ ಇದ್ದೀವಿ ಅಧ್ಯಕ್ಷ. ಅದೇ ರೀತಿ ಶಿಕ್ಷಣ ಇದು ಬಹಳ ಇಂಪಾರ್ಟೆಂಟ್ ಇವತ್ತಿನ ದಿನಮಾನಗಳಲ್ಲಿ. ಇವತ್ತು ನಾವು 21ನೇ ಶತಮಾನದಲ್ಲಿದ್ದೀವಿ, ಕಂಪ್ಯೂಟರ್ ಯುಗದಲ್ಲಿದ್ದೀವಿ. ನಮ್ಮ ಗಡಿ ಭಾಗದಲ್ಲಿ ಇರ್ತಕ್ಕಂಥ ಉತ್ತರ ಕರ್ನಾಟಕದ ಗ್ರಾಮೀಣ ಭಾಗದ ಮಕ್ಕಳಿಗೆ ಶಿಕ್ಷಣ ಸಿಗುವಂಥದ್ದು ಬಹಳ ಮಹತ್ವದ್ದಿದೆ ಅಧ್ಯಕ್ಷ. ಯಾಕಂದ್ರೆ ಇಲ್ಲಿ ನಾವು ನೋಡ್ತಾ ಇದ್ದೀವಿ, ಉದಾಹರಣೆಗೆ ನಂದೇ ಕ್ಷೇತ್ರ ನಿಪ್ಪಾಣಿ ನೋಡಿದ್ರೆ ಸುಮಾರು 100 ವರ್ಷಗಳಿಂದ ಇಲ್ಲಿ ಸರ್ಕಾರಿ ಶಾಲೆಗಳು ಕಾರ್ಯನಿರ್ವಹಿಸ್ತಾ ಇದ್ರೂ ಕೂಡ ಇವತ್ತು ಅವ್ರಿಗೆ ಸರಿಯಾದ ಮಕ್ಕಳಿಗೆ ಕೂತ್ಕೊಳ್ಳೋದಕ್ಕೆ ಸರಿಯಾದ ಕೊಠಡಿಗಳಿಲ್ಲ. ಒಂದೊಂದ್ ಸರ್ತಿ ಆ ಮಕ್ಕಳನ್ನ ಟೀಚರ್ಸ್ ಗಿಡದ ಕೆಳಗಡೆ ಹೊರಗಡೆ ಕರ್ಕೊಂಡು ಬಂದು ಪಾಠ ಕಲಿಸುವಂತ ಅನೇಕ ಉದಾಹರಣೆಗಳನ್ನ ನಾವು ನೋಡ್ತಾ ಇದ್ದೀವಿ ಅಧ್ಯಕ್ಷ. ಅದೇ ರೀತಿಯಲ್ಲಿ ಶಿಕ್ಷಕರ ಕೊರತೆ ಕೂಡ ಇದೆ. ಕನ್ನಡ ಶಾಲೆಗಳು ಈಗ ಇಂಪ್ರೂವ್ಮೆಂಟ್ ಆಗ್ತಾ ಇದಾವೆ. ಆದ್ರೂ ಕೂಡ ಗಡಿ ಭಾಗ ಇರೋದ್ರಿಂದ ಇಲ್ಲಿ ಉದಾಹರಣೆಗೆ ಹೈಸ್ಕೂಲ್ಗಳ ಸಂಖ್ಯೆ ಬಹಳ ಕಡಿಮೆ ಇದೆ ಅಧ್ಯಕ್ಷ. ಉದಾಹರಣೆಗೆ ನಿಪ್ಪಾಣಿಯನ್ನೇ ತಗೊಂಡ್ರೆ ನಮ್ಮಲ್ಲಿ 2-3 ಹೈಸ್ಕೂಲ್ ಬಿಟ್ರೆ, ನಾನು ಬಹಳಷ್ಟು ಪ್ರಸ್ತಾವನೆ ಕೊಟ್ಟರು ಕೂಡ ಹೈಸ್ಕೂಲ್ಗಳು ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಿಲ್ಲ ಅಧ್ಯಕ್ಷ. ಆ ರೀತಿಯಲ್ಲಿ ಸರ್ಕಾರಿ PU ಕಾಲೇಜ್ಗಳು ಕೂಡ ತುಂಬಾ ಕಡಿಮೆ ಸಂಖ್ಯೆಯಲ್ಲಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಇರೋದ್ರಿಂದ ನಾನು ತಮ್ಮ ಮೂಲಕ ಸರ್ಕಾರಕ್ಕೆ ಒಂದು ವಿನಂತಿಯನ್ನ ಮಾಡ್ತೇನೆ. ಶಿಕ್ಷಣಕ್ಕೆ ನೀವು ಮಹತ್ವವನ್ನ ಕೊಟ್ರೆ ನಾಳೆ ನಮ್ಮ ಭವ್ಯ ಭಾರತದ ಭವಿಷ್ಯವನ್ನ ನಮ್ಮ ಮಕ್ಕಳು ರೂಪಿಸುವಂತ ರೀತಿಯಲ್ಲಿ ಅವರಿಗೆ ಅನುಕೂಲ ಆಗ್ತದೆ ಅಧ್ಯಕ್ಷ. ಹಾಗಾಗಿ ಕೊಠಡಿಗಳ ವ್ಯವಸ್ಥೆ ಇರ್ಬೋದು, ಕಂಪ್ಯೂಟರ್ಗಳ ವ್ಯವಸ್ಥೆ ಇರ್ಬೋದು, ಹೈಸ್ಕೂಲ್ಗಳ ವ್ಯವಸ್ಥೆ ಇರ್ಬೋದು, ಮತ್ತು PU ಕಾಲೇಜ್ಗಳು, ಡಿಗ್ರಿ ಕಾಲೇಜ್ಗಳ ವ್ಯವಸ್ಥೆ ಆದ್ರೆ ನಿಜವಾಗ್ಲೂ ಕೂಡ ಈ ಕಲ್ಯಾಣ ಕರ್ನಾಟಕ ಮತ್ತು ಕಿತ್ತೂರು ಕರ್ನಾಟಕದ ನಿಜವಾದ ಅರ್ಥದಲ್ಲಿ ಅಭಿವೃದ್ಧಿಯನ್ನ ಸಾಧಿಸೋದಕ್ಕೆ ಸಾಧ್ಯ ಆಗ್ತದೆ ಅಧ್ಯಕ್ಷ. ಇವತ್ತು ನನ್ನ ಮಕ್ಕಳು ಕಾಲೇಜಲ್ಲಿ ಇರ್ತಕ್ಕಂಥ ಮಕ್ಕಳು, ಡಿಗ್ರಿ ಓದ್ತಕ್ಕಂಥ ಮಕ್ಕಳು ನಮ್ಮ ಹತ್ರ ಬಂದು ಕೇಳ್ತಾರೆ ಅಧ್ಯಕ್ಷ, ಇವತ್ತು ಕರ್ನಾಟಕದಲ್ಲಿ ಅವರು ರಹವಾಸಿ ಸರ್ಟಿಫಿಕೇಟ್ ಕರ್ನಾಟಕದಲ್ಲಿ ಇರ್ತದೆ ಅಧ್ಯಕ್ಷ. ನಮ್ಮಲ್ಲಿ ಕಾಲೇಜ್ಗಳಿಲ್ಲ ಅಂತ ಹೇಳಿ ಗಡಿ ಭಾಗದಲ್ಲಿ ಇರ್ತಕ್ಕಂಥ ಮಹಾರಾಷ್ಟ್ರಕ್ಕೆ ಹೋಗಿ ಅವರು ಕಾಲೇಜನ್ನ ಡಿಗ್ರಿಗಳನ್ನ ಮುಗಿಸ್ತಾರೆ. ಆದ್ರೆ ಮುಂದೆ ಜಾಬ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಬಹಳಷ್ಟು ನಾನು ಅನುಭವಿಸಿದ್ದೀನಿ. ಕರ್ನಾಟಕದವ್ರು ನೀವು ಅಂತ ಹೇಳಿ ಮಹಾರಾಷ್ಟ್ರದಲ್ಲಿ ಜಾಬ್ ಸಿಗಲ್ಲ, ಮಹಾರಾಷ್ಟ್ರದಲ್ಲಿ ಶಿಕ್ಷಣ ಹೊಂದಿದಿರಿ ಅಂತ ಕರ್ನಾಟಕದಲ್ಲಿ ಅವ್ರಿಗೆ ಜಾಬ್ ಸಿಗೋದಿಲ್ಲ. ಎಷ್ಟೋ ಶಿಕ್ಷಕರ ಈ ಸಮಸ್ಯೆಯನ್ನ ನಾನು ಹಲವಾರು ಬಾರಿ ಇಲ್ಲಿ ಮಂತ್ರಿಗಳಿಗೂ ಕೂಡ ಗಮನಕ್ಕೆ ತಂದಿದ್ದೀನಿ ಅಧ್ಯಕ್ಷ. ಹಾಗಾಗಿ ಇದರ ಬಗ್ಗೆನೂ ಕೂಡ ಸರ್ಕಾರ ಗಮನದಲ್ಲಿ ತಗೊಂಡು ಈ ಸಮಸ್ಯೆಯನ್ನ ಬಗೆಹರಿಸುವಂತ, ಆ ವಿದ್ಯಾರ್ಥಿಗಳಿಗೆ ಸಹಕಾರ ಆಗುವಂತ ಪ್ರಯತ್ನ ಈ ಸರ್ಕಾರದಿಂದ ಆಗ್ಬೇಕು ಅಂತ ಹೇಳಿ ತಮ್ಮ ಮೂಲಕ ನಾನು ಮನವಿಯನ್ನ ಮಾಡ್ಕೋತಾ ಇದ್ದೀನಿ ಅಧ್ಯಕ್ಷ. ಆರೋಗ್ಯ ಅಂತಂದಾಗ ನಿಜವಾಗ್ಲೂ ಕೂಡ ಈ ಉತ್ತರ ಕರ್ನಾಟಕ ಭಾಗದಲ್ಲಿ PSC ಸೆಂಟರ್ಗಳಿದಾವೆ. ಆದ್ರೆ ಬಹಳಷ್ಟು ಕಟ್ಟಡಗಳು ಹಳೆಯದಾಗಿ ಅವು ಅಲ್ಲಿ ಡಾಕ್ಟರ್ಸು ಪೇಷಂಟ್ ಬರೋದಕ್ಕೂ ಕೂಡ ಹೆದರಿಕೆ ಆಗುವಂತ ಸಂದರ್ಭದ ಕಟ್ಟಡಗಳನ್ನ ನಾವು ನೋಡ್ತೀವಿ ಅಧ್ಯಕ್ಷ. ಅದ್ರ ಜೊತೆಗೆ 24/7 ಅಂತ ಹೇಳಿ ನಾವು PSC ಸೆಂಟರ್ಗಳನ್ನ ನೋಡ್ತಾ ಇದೀವಿ. ಆದ್ರೆ 24/7 ಅಂತಕ್ಕಂತ ಅಂಥ ಆರೋಗ್ಯ ಕೇಂದ್ರಗಳಲ್ಲೂ ಕೂಡ ಸಾಯಂಕಾಲ ಕೀಲಿ ಹಾಕಿರ್ತಾರೆ. ಸ್ಯಾಟರ್ಡೆ ಸಂಡೇ ಅಲ್ಲಿ ಯಾವ ಡಾಕ್ಟರ್ಸು ಇರಂಗಿಲ್ಲ, ರೆಗ್ಯುಲರ್ ಆಗು ಯಾವ ಡಾಕ್ಟರ್ಸು ಕೂಡ ಇಲ್ಲ ಅಧ್ಯಕ್ಷ. ಗಡಿ ಭಾಗದಲ್ಲಿ ಇರ್ತಕ್ಕಂಥ ಬಡವರಿಗೆ ಹೆರಿಗೆ ಟೈಮಲ್ಲಿ ಎಲ್ಲರೂ ಕೂಡ ಸರ್ಕಾರಿ ಆಸ್ಪತ್ರೆಗೆ ಬಂದಾಗ ಅಲ್ಲಿ ಯಾವುದು ಕೂಡ
ಒಂದು ವ್ಯವಸ್ಥೆ ಇವತ್ತು ಕೊರತೆ ಕಾಣಿಸ್ತಾ ಇದೆ ಅಧ್ಯಕ್ಷೆ. ಈಗಾಗಲೇ ನಾವೆಲ್ಲರೂ ಹೇಳಿದ ರೀತಿಯಲ್ಲಿ ಬಾಣಂತಿಯರ ಸಾವಿರ್ಬೋದು, ಮುದ್ದು ಕಂದಮ್ಮಗಳ ಸಾವಿರ್ಬೋದು, ಇಂಥ ಎಲ್ಲ ವಿಷಯಗಳು ಕೂಡ ಅದು ಸರ್ಕಾರ ಗಮನದಲ್ಲಿಟ್ಕೊಂಡು ಈ ಉತ್ತರ ಕರ್ನಾಟಕ ಭಾಗದಲ್ಲೂ ಕೂಡ ಆರೋಗ್ಯದ ಬಗ್ಗೆ ಕಾಳಜಿಯನ್ನ ವಹಿಸುವಂಥದ್ದು ಅಧ್ಯಕ್ಷೆ. ಈಗಾಗಲೇ ನಾವು ಪಶು ಸಂಗೋಪನಾ ಇಲಾಖೆಯಿಂದ ವೆಟರ್ನರಿ ಹಾಸ್ಪಿಟಲ್ಗಳು ಕೂಡ ಅಧ್ಯಕ್ಷೆ, ಇವತ್ತು ನಾವೆಲ್ಲರೂ ಕೃಷಿಕರಿದ್ದೀವಿ. ನಮ್ಮಲ್ಲಿ ಹೈಯೆಸ್ಟ್ ಭಾಗ ರೂರಲ್ ಗ್ರಾಮೀಣ ಇರೋದ್ರಿಂದ ಗ್ರಾಮೀಣ ಭಾಗದ ಕೃಷಿಕರು ಸೈಡ್ ಬಿಸ್ನೆಸ್ ಆಗಿ ದನಕರುಗಳ ಪಾಲನೆಯನ್ನು ಕೂಡ ಮಾಡ್ತಾ ಇದ್ದಾರೆ ಅಧ್ಯಕ್ಷೆ. ಆದ್ರೆ ಇವತ್ತು ಜಾನುವಾರುಗಳಿಗೆ ಏನಾದ್ರೂ ಸಮಸ್ಯೆ ಆದಾಗ್ಲೂ ಕೂಡ ಡಾಕ್ಟರ್ ಕೊರತೆ ಇದೆ, ಆಸ್ಪತ್ರೆಗಳ ಕೊರತೆ ಇದೆ, ಔಷಧಿಗಳ ಕೊರತೆ ಇದೆ. ಇದೆಲ್ಲಾನು ಕೂಡ ಉತ್ತರ ಕರ್ನಾಟಕ ಭಾಗದಲ್ಲಿ ಅದನ್ನ ತಾವು ಗಮನದಲ್ಲಿಟ್ಕೊಂಡು ಸರ್ಕಾರಕ್ಕೆ ವಿನಂತಿಯನ್ನ ಮಾಡ್ಕೊತಾ ಇದ್ದೇನೆ ಅಧ್ಯಕ್ಷೆ. ಆ ಜಾನುವಾರುಗಳ ರಕ್ಷಣೆ ಕೂಡ ಇವತ್ತು ಬಹಳಷ್ಟು ಮಹತ್ವದ್ದಾಗಿದೆ ಅಧ್ಯಕ್ಷೆ. ಆರೋಗ್ಯ ಅಂತಂದಾಗ ಮೊನ್ನೆ ನಾನು ನಮ್ಮ ವಿರೋಧ ಪಕ್ಷದ ನಾಯಕರು ಇಲ್ಲಿ ಹಾಸ್ಪಿಟ್ಲಿಗೆ ಹೋದಾಗ ಬೈಲ್ಹೊಂಗಲ್ನಿಂದ ಒಬ್ಬ ತಂದೆ ಬಂದಿದ್ದ ಅಧ್ಯಕ್ಷೆ. ನಾವು ಬಂದಿದ್ದೀವಿ ಅಂತ ಹೇಳಿ ಅವನ ಕೈಯಲ್ಲಿ 3 ವರ್ಷದ ಮಗುವನ್ನ ಇಟ್ಕೊಂಡು ಬಂದು ನನ್ನ ಹತ್ರ ಕೇಳ್ದ, ಬೈಲ್ಹೊಂಗಲ್ದಿಂದ ಬಂದಿದ್ದೀನಿ, ಅಲ್ಲಿ PSC ಸೆಂಟರ್ಗೆ ಇನ್ನೊಂದು ಡೆಲಿವರಿ ಆಗಿದೆ, ಅವ್ರ ಮಿಸ್ಸಸ್ದು ಟ್ವಿನ್ಸ್ ಆಗಿದಾವ ಅಧ್ಯಕ್ಷೆ. ಆದ್ರೆ ಅಲ್ಲಿ ಬೈಲ್ಹೊಂಗಲದಲ್ಲಿ ಯಾವುದೂ ಕೂಡ ವ್ಯವಸ್ಥೆ ಇಲ್ಲ. ಅಲ್ಲಿಂದ ನಾನು ಇಲ್ಲಿ ಬಿಮ್ಸ್ಗೆ ಕರ್ಕೊಂಡು ಬಂದಿದ್ದೀನಿ, ನೀವು ಸರ್ಕಾರದ ಗಮನಕ್ಕೆ ಇದನ್ನು ತರಬೇಕು ಅಂತ ಹೇಳಿ ಆ ತಂದೆ ಕಣ್ಣಲ್ಲಿ ನೀರು ತಂದು ಮನವಿ ಮಾಡ್ತಾನೆ ಅಧ್ಯಕ್ಷೆ. ಹಾಗಾಗಿ ಇದು ಕೂಡ ಆರೋಗ್ಯದ ಕಡೆಗೆ ಕೂಡ ಸರ್ಕಾರ ಗಮನ ಕೊಡಬೇಕು ಅನ್ನುವಂಥದ್ದು ವಿನಂತಿಯನ್ನ ಮಾಡ್ತೀನಿ ಅಧ್ಯಕ್ಷೆ. ನೀರಾವರಿ ತಗೊಂಡಾಗ ನಿಜವಾಗ್ಲೂ ರೈತರಿಗೆ ನೀರಾವರಿ ಬಹಳ ಮಹತ್ವದ ಅಧ್ಯಕ್ಷೆ. ಇವತ್ತು ನಮ್ಮ ಭಾಗದ ಎಲ್ಲಾ ನೀರಾವರಿ, ನಾನು ಸವಿಸ್ತಾರವಾಗಿ ಹೋಗೋದಿಲ್ಲ, ಎಲ್ಲರೂ ಕೂಡ ಮಾತಾಡಿದ್ದಾರೆ. ನಮ್ಮ ಭಾಗದ ನೀರಾವರಿ ಯೋಜನೆಗಳು ಎಲ್ಲಿಗೆ ಬಂದಿದ್ದಾವೆ ಅಧ್ಯಕ್ಷೆ, ಯಾಕೆ ಸಂಪೂರ್ಣ ಆಗ್ತಾ ಇಲ್ಲ, ನಮ್ಮಲ್ಲಿ ಕೆರೆ ತುಂಬತಕ್ಕಂತ ವಿಷಯಗಳು ನಾವು ಎಷ್ಟೋ ಬಾರಿ ನಾನೇ ನನ್ನ ಕ್ಷೇತ್ರದಲ್ಲಿ 12 ಕೆರೆ ತುಂಬುವಂತ ಒಂದು ಪತ್ರನ ಕೊಟ್ಟಾಗ ಬಾರಿ ನಾನು ಉಪಮುಖ್ಯಮಂತ್ರಿಗಳನ್ನು ಕೂಡ ಭೇಟಿಯಾದಾಗ ಇನ್ನೂ ಕೂಡ ವ್ಯವಸ್ಥೆಗಳಾಗಿಲ್ಲ. ಹಾಗಾಗಿ ನೀರಾವರಿ ಕೊರತೆ ಕೂಡ ನಮ್ಮ ಉತ್ತರ ಕರ್ನಾಟಕದಲ್ಲಿ ಬಹಳಷ್ಟು ನೋಡ್ತಾ ಇದೀವಿ ಅಧ್ಯಕ್ಷೆ. ಕೃಷಿಯನ್ನ ತಗೊಂಡಾಗ್ಲೂ ಕೂಡ ಕೃಷಿಕರಿಗೆ ನೀರಿನ ವ್ಯವಸ್ಥೆ ಮತ್ತು ವಿದ್ಯುತ್ ವ್ಯವಸ್ಥೆ ಇವೆರಡೂ ಕೂಡ ಇದ್ದಾಗ ಕೃಷಿಕರು ಒಳ್ಳೆ ರೀತಿಯಿಂದ ಕೃಷಿಯನ್ನ ಮಾಡಬಹುದು ಅಂತಕ್ಕಂಥದ್ದನ್ನ ಇದು ಕೂಡ ಗಮನದಲ್ಲಿ ತಮ್ಮ ಗಮನಕ್ಕೆ ತರೋದಕ್ಕೆ ನಾನು ಬಯಸ್ತೀನಿ ಅಧ್ಯಕ್ಷೆ. ಈಗಾಗಲೇ ಡಬ್ಲಿಂಗ್ ಆಫ್ ಇನ್ಕಮ್, ಫಾರ್ಮರ್ಸ್ ಇನ್ಕಮ್ ಬಗ್ಗೆ ಸಹೋದರರು ಮಾತಾಡಿದ್ರು. ಆದ್ರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ರೈತರಿಗೆ FPO, ಫಾರ್ಮರ್ಸ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ ಮುಖಾಂತರ ಇವತ್ತು ಬಹಳ ಒಳ್ಳೆ ರೀತಿಯ ಸ್ಕೀಮ್ಗಳನ್ನ ಇವತ್ತು ನಮ್ಮ ಕರ್ನಾಟಕದಲ್ಲೂ ಕೂಡ ತಂದಿದ್ದಾರೆ ಅಧ್ಯಕ್ಷೆ. ಆ ರೀತಿಯಾಗಿ ರೈತರಿಗೆ ಒಳ್ಳೆ ನೀರು ಮತ್ತು ವಿದ್ಯುತ್ ಅನ್ನ ಕೊಟ್ರೆ ನಿಜವಾಗ್ಲೂ ಅವರ ಭವಿಷ್ಯ ಉಜ್ವಲ ಆಗೋದ್ರಲ್ಲಿ ಸಂಶಯ ಇಲ್ಲ ಅಧ್ಯಕ್ಷೆ. ಅದೇ ರೀತಿ ಹೇಗೆ ಕಲ್ಯಾಣ ಕರ್ನಾಟಕ KKRDB ಮಾಡಿದ್ದೀರಾ, ಅದೇ ರೀತಿ ನಮ್ಮ ಕಿತ್ತೂರು ಕರ್ನಾಟಕಕ್ಕೂ ಕೂಡ ಆ ರೀತಿ ಪ್ರಾಧಿಕಾರ ಆದ್ರೆ ಈ ಭಾಗದ ಒಂದು ಡೆವಲಪ್ಮೆಂಟ್ ಕೂಡ ಆಗೋದ್ರಲ್ಲಿ ಸಂಶಯ ಇಲ್ಲ ಅಧ್ಯಕ್ಷೆ. ಅದು ಮಾಡುವಂತಹ ಒಂದು ವಿನಂತಿಯನ್ನ ನಾನು ತಮ್ಮ ಮೂಲಕ ಸರ್ಕಾರಕ್ಕೆ ಮಾಡ್ಕೊಳ್ಳೋದಕ್ಕೆ ನಾನು ವಿನಂತಿ ಮಾಡ್ತೀನಿ ಅಧ್ಯಕ್ಷೆ. ಮೊನ್ನೆ ಕಲಾಪಗಳಲ್ಲಿ ನಂದು ಒಂದು ಗಮನ ಸೆಳೆಯೋದು ಕೂಡ ಇನ್ನೂ ಬರಲಿಲ್ಲ ಅಧ್ಯಕ್ಷೆ. ನನ್ನ ಕ್ಷೇತ್ರದ ಕಾರದಗ ಅಂತಕ್ಕಂಥ ಒಂದು ಗ್ರಾಮಕ್ಕೆ ಬಹಳ ಸುಮಾರು 20 ವರ್ಷಗಳ ಹಿಂದೆ ಅಲ್ಲಿ ಒಂದು ಬ್ರಿಡ್ಜ್ ಕಟ್ಟಿದ್ದಾರೆ ಅಧ್ಯಕ್ಷೆ. ದೂದಗಂಗಾ ನದಿಗೆ ಅಡ್ಡಲಾಗಿ ಬ್ರಿಡ್ಜ್ ಅನ್ನ ಈ ಊರಿಂದ ಆ ಊರಿಗೆ ಕನೆಕ್ಟಿವಿಟಿ ಇರುವಂತಹ ಬ್ರಿಡ್ಜ್ ಅಧ್ಯಕ್ಷೆ. ಆದ್ರೆ 15 ಕೋಟಿ ಖರ್ಚು ಮಾಡಿ ನಾನು ಅದನ್ನ ಹೈಟ್ ಮಾಡಿ, ಯಾಕಂದ್ರೆ ಜೂನ್ ತಿಂಗಳಲ್ಲಿ ಸ್ವಲ್ಪ ಮಳೆ ಬಂದರೂ ಕೂಡ ಆ ಬ್ರಿಡ್ಜ್ ಮುಳುಗ್ ಹೋಗುವಂತ ಪರಿಸ್ಥಿತಿ ಇರೋದ್ರಿಂದ ಅಲ್ಲಿ 15 ಕೋಟಿ ಖರ್ಚು ಮಾಡಿ ನಾವು ಈಗಾಗಲೇ ಅದನ್ನ ಹೈಟ್ ಮಾಡಿಕೊಂಡು ಬ್ರಿಡ್ಜ್ ಕಟ್ಟಿದ್ದೀನಿ ಅಧ್ಯಕ್ಷೆ. ಆದ್ರೆ ಸೈಡ್ ಏನಿರ್ತದೆ, ಸೈಡ್ ಅದನ್ನ ಮಣ್ಣು ತುಂಬಿ ಅಧಿಕಾರಿಗಳು ಮುಚ್ಚತಕ್ಕಂತ ಸಂದರ್ಭದಲ್ಲಿ, ಅಂದ್ರೆ ಹೊಲಕ್ಕೆ ಹೋಗುವಂತ 2 ಸೈಡ್ ಬದಿಲಿ ಅಲ್ಲಿ ಇರ್ತಕ್ಕಂಥ ಜನ ಸ್ಟ್ರೈಕ್ ಮಾಡಿ ಆ ತರ ಮಣ್ಣು ತುಂಬಬಾರ್ದು, ಇಲ್ಲಾಂದ್ರೆ ಫ್ಲಡ್ ಬಂದಾಗ ಮತ್ತೆ ಊರಲ್ಲಿ ನೀರು ಹೋಗ್ತದೆ ಅಂತ ಹೇಳಿ ಅದನ್ನ ಬಾಕ್ಸ್ ಕನ್ವರ್ಟ್ ಮಾಡಿ ಅದನ್ನ ಮಾಡುವಂತ ಇನ್ನೊಂದು ರಿವೈಸ್ ಎಸ್ಟಿಮೇಟ್ ಕೊಟ್ಟಿದ್ದೀನಿ ಅಧ್ಯಕ್ಷ. ಅದು ಕೂಡ ಆದ್ರೆ ಬಹಳಷ್ಟು ಬೇಗ ಮಾಡಬೇಕು ಅಂತ ಹೇಳಿ ನಾನು ತಮ್ಮ ಮೂಲಕ ಕೇಳ್ಕೊತಾ ಇದ್ದೀನಿ ಅಧ್ಯಕ್ಷ. ವಿದ್ಯಾರ್ಥಿಗಳಿಗೆ, ಗ್ರಾಮೀಣ ಭಾಗದಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಜೊತೆಗೆ ಅವರಿಗೆ ಬಸ್ಸಿನ ವ್ಯವಸ್ಥೆ ಕೂಡ ಬಹಳಷ್ಟು ಅಸ್ತವ್ಯಸ್ತ ಆಗ್ತಾ ಇದೆ ಅಧ್ಯಕ್ಷ. ಇವತ್ತು ಏನು ಹೆಣ್ಮಕ್ಳಿಗೆ ಫ್ರೀಯಾಗಿ ಬಸ್ ವ್ಯವಸ್ಥೆ ಮಾಡಿದಿರಿ, ಅದು ನಾನು ಅಭಿನಂದನೆಯನ್ನ ಹೇಳ್ತೀನಿ ಅಧ್ಯಕ್ಷ ಸರ್ಕಾರಕ್ಕೆ. ಆದ್ರೆ ಅದರ ಒಂದು ಪರಿಣಾಮವಾಗಿ ಮಕ್ಕಳಿಗೆ ಅಲ್ಲಿ ಸರಿಯಾದ ಸಮಯಕ್ಕೆ ಸ್ಕೂಲಿಗೆ ಹೋಗುವಂತ ವ್ಯವಸ್ಥೆ ಆಗ್ತಾ ಇಲ್ಲ, ಮಕ್ಕಳಿಗೆ ಬಸ್ ಸಿಗ್ತಾ ಇಲ್ಲ. ದಿನ ಬೆಳಿಗಾದ್ರೆ 10 ಫೋನ್ಗಳು ನಮಗ್ ಬರ್ತಾವ ಅಧ್ಯಕ್ಷ. ಆ ಮಕ್ಕಳು ಕೂಡ ಬಹಳಷ್ಟು ನೊಂದಿದ್ದಾರೆ. ಬಸ್ನಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಜಾಗ ಸಿಗೋದಿಲ್ಲ, ಆ ಬಾಗಿಲಿಗೆ ನಿಂತಾಗ ಅಕಸ್ಮಾತ್ ಆಗಿ ಕೈ ಜಾರಿ ಬಿದ್ದು ಆ ಮಕ್ಕಳ ಜೀವಕ್ಕೂ ಕೂಡ ಅಪಾಯ ಆಗ್ತಾ ಇರುವಂತದ್ದನ್ನ ನಾವು ನೋಡ್ತಾ ಇದ್ದೀವಿ ಅಧ್ಯಕ್ಷ. ಹಾಗಾಗಿ ಅದರ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಬಸ್ಗಳ ವ್ಯವಸ್ಥೆ ಕೂಡ ಈ ಎಲ್ಲ ನಮ್ಮ
ಉತ್ತರ ಕರ್ನಾಟಕ ಭಾಗಕ್ಕೆ ಆಗುವಂಥದ್ದು ಆಗ್ಬೇಕು ಅಧ್ಯಕ್ಷ. ಈಗ ತಾವು ಗಾಂಧೀಜಿಯವರು ಬಂದು 100 ವರ್ಷ ಆಯ್ತು ಅಂತ ಹೇಳಿ ಇವತ್ತು ಒಂದು ಸಂಭ್ರಮದ ಆಚರಣೆಯನ್ನ ಮಾಡ್ತಾ ಇದ್ದೀರ ಅಧ್ಯಕ್ಷ. ಆದ್ರೆ ಇಡೀ ವಿಶ್ವಕ್ಕೆನೆ ಒಂದು ಸಂವಿಧಾನವನ್ನ, ಅತ್ಯದ್ಭುತವಾದಂಥ ಸಂವಿಧಾನವನ್ನ ಕಲ್ಪಿಸಿಕೊಟ್ರಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಚಿಕ್ಕೋಡಿಯ ಕೋರ್ಟ್ನಲ್ಲಿ ವಾದ ಮಂಡನೆ ಮಾಡಿರುವಂತಹ ಒಂದು ಸಂದರ್ಭ. ಆ ಟೈಮಲ್ಲಿ ನಿಪ್ಪಾಣಿಗೆ ಬಂದು ಡಾಕ್ಟರ್ ವರಾಳೆ ಅಂತಕ್ಕಂಥ ಒಬ್ಬರ ಮನೆಯಲ್ಲಿ ಅವರು ಉಳ್ಕೊಂಡು ಹೋಗಿರುವಂತಹ ಒಂದು ಇತಿಹಾಸ ಇದೆ ಅಧ್ಯಕ್ಷ. 2 ದಿನ ನಿಪ್ಪಾಣಿಯಲ್ಲಿ ಅವರು ಹಾಲ್ಟ್ ಮಾಡಿದ್ರು, ಅಲ್ಲಿ ಉಳ್ಕೊಂಡಿದ್ರು, ಅಲ್ಲೂ ಕೂಡ ಒಂದು ಸಭೆಗಳನ್ನ ಮಾಡಿರುವಂತಹ ಇತಿಹಾಸ ಇದೆ ಅಧ್ಯಕ್ಷ. ಅದು ಕೂಡ ಈ ಡಿಸೆಂಬರ್ 26ಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಿಪ್ಪಾಣಿಗೆ ಬಂದು ಕೂಡ 100 ವರ್ಷ ಪೂರ್ಣ ಆಯ್ತು ಅಧ್ಯಕ್ಷ. ಇವತ್ತು ಒಂದು ಕಮಿಟಿಯ ಮುಖಾಂತರ ನಾವು ಎಲ್ಲ ಕಡೆಗೂ ಅದರ ಒಂದು ಪ್ರಸಾರವನ್ನ ಮಾಡ್ತಾ ಇದ್ದೀವಿ. ಹಾಗಾಗಿ ತಮ್ಮ ಮೂಲಕ ನಾನು ಸರ್ಕಾರಕ್ಕೆ ಒತ್ತಾಯವನ್ನ ಮಾಡ್ತೇನೆ, ಬರ್ತಕ್ಕಂಥ ದಿನಮಾನಗಳಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 100 ವರ್ಷ ಇಲ್ಲಿ ಬಂದು ಹೋಗಿರುವಂತ ನೆನಪಿನ ಒಂದು ಕಾರ್ಯಕ್ರಮ ಕೂಡ ಈ ಹಾಗೆ ಗಾಂಧೀಜಿ ಅವರ ಮಾಡ್ತಾ ಇದ್ದೀರಿ, ಹಾಗೆ ಅದು ಕೂಡ ಮಾಡಬೇಕು ಅಂತ ಹೇಳಿ ನಾನು ಕಳಕಳಿಯಿಂದ ವಿನಂತಿಯನ್ನ ಮಾಡ್ತೇನೆ ಅಧ್ಯಕ್ಷ. ಬಹಳಷ್ಟು ತಾರತಮ್ಯಗಳಿದಾವೆ, ಎಲ್ಲ ಹಿರಿಯರು ಕೂಡ ಅದರ ಬಗ್ಗೆ ಮಾತಾಡಿದ್ದಾರೆ. ಆದ್ರೆ ನಾನು ಇಷ್ಟನ್ನ ಮಾತಾಡಿ ತಮ್ಮ ಮೂಲಕ ಕಲ್ಯಾಣ ಕರ್ನಾಟಕ ಮತ್ತು ಕಿತ್ತೂರು ಕರ್ನಾಟಕದ ಬಗ್ಗೆ ತಾವುಗಳು ಮಲ್ತಾಯಿ ಧೋರಣೆ ತೋರಬಾರದು. ಸರ್ಕಾರ ಈ ಕಡೆ ಕೂಡ ಅಭಿವೃದ್ಧಿಯನ್ನ ಮಾಡಬೇಕು. ಅದು ಅಭಿವೃದ್ಧಿ ಆಗಬೇಕಾದ್ರೆ ಚಿಕ್ಕೋಡಿ ಕೂಡ ಈ ಬೆಳಗಾವಿ ಜಿಲ್ಲೆಯಿಂದ ಪ್ರತ್ಯೇಕವಾಗಿ ಅದು ಒಂದು ಜಿಲ್ಲೆ ಆಗ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ ಅಧ್ಯಕ್ಷ. ರಾಜು ಕಾಗೆ, ನೆಕ್ಸ್ಟ್ ವಿಜಯೇಂದ್ರ.